ಆತ್ಮೀಯರೇ ನಮಸ್ಕಾರ. ಇವತ್ತು ಭಾಳ ವಿಶೇಷ ದಿವಸ. ಏನಪ್ಪ ಅಂತಂದ್ರೆ ನಮ್ಮ ಸಹಪಾಠಿ ನಮ್ಮ ಜೊತೆ ಕೂಡಾಡಿ ಸುಮಾರು 30-35-40 ವರ್ಷದಿಂದ ನಾವು ಎಲ್ಲರೂ ಒಟ್ಟೊಟ್ಟಿಗೆ ಬೆಳೆದಂಥ ನಮ್ಮ ಆತ್ಮೀಯ ಗೆಳೆಯ ಮಂಜುನಾಥ್ ಕಣಬೂರ್ಮಠ ಅವರು ಇವತ್ತಿನ ದಿನ ಅವರಿಗೆ ಹುಟ್ಟುಹಬ್ಬದ ಶುಭ ಸಂದರ್ಭ. ಈ ಶುಭ ಸಂದರ್ಭದಲ್ಲಿ ಪ್ರತಿ ವರ್ಷ ಅವರೊಂದು ಏನಾದರೂ ವಿಶಿಷ್ಟ ಕಾರ್ಯಕ್ರಮದ ಮುಖಾಂತರ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದು ವಾಡಿಕೆ. ಮತ್ತು ಅವರಿಗೆ ಅದು ಭಾಳ ಇಷ್ಟ ಕೂಡ ಆಗ್ತದೆ. ಯಾಕಂತಂದ್ರೆ ಆಡಂಬರದ ಹುಟ್ಟುಹಬ್ಬ ಮಾಡೋದಾಗಲಿ, ವೈಭವದಿಂದ ಅದನ್ನು ವಿಜೃಂಭಣೆ ಮಾಡಿ ಹಣ ಮತ್ತು ಸಮಯ ಎರಡನ್ನೂ ವ್ಯರ್ಥ ಮಾಡೋದು ಬೇಡ ಅನ್ನುವಂಥ ಕಾನ್ಸೆಪ್ಟ್ನೊಳಗೆ ಪ್ರತಿ ವರ್ಷ ಅವ್ರು ಏನು ಮಾಡ್ತಾರಂತಂದ್ರೆ ಅವ್ರ ಹುಟ್ಟುಹಬ್ಬದ ದಿನದ ಪ್ರಯುಕ್ತ ಸುಮಾರು 200-300 ಸಸಿಗಳನ್ನ ತರ್ತಾರೆ. ಅವ್ರು ತಂದು ಏನು ಮಾಡ್ತಾರಪ್ಪ ಅಂತಂದ್ರೆ ಊರಿನ ಶಾಲೆ ಕಾಲೇಜುಗಳು, ಸ್ಮಶಾನ ಜಾಗೆ, ರಸ್ತೆ ಅಕ್ಕಪಕ್ಕದಲ್ಲಿ ಎಲ್ಲಿ ಅನುಕೂಲತೆ ಇರ್ತೈತಿ ಗಿಡ ಹಚ್ಕೊಳಕ್ಕೆ ಅಲ್ಲೆಲ್ಲ ಗಿಡಗಳನ್ನ ನೆಟ್ಟು ಅದನ್ನು ಕೆಲವೊಂದಿಷ್ಟು ದಿವಸದ ಬೆಳವಣಿಗೆ ಆಗೋ ತನಕ ಅವ್ರ ಗೆಳೆಯರ ಒಟ್ಟಿಗೆ ನೀರು ಉಣಿಸಿ ಅದನ್ನು ಬೆಳೆಸುವಂಥ ಒಂದು ವಿಶಿಷ್ಟ ಕೆಲಸಕ್ಕೆ ಅವರು ಇಳಿದಾರೆ. ಅದಕ್ಕೆ ನಾವು ಕೂಡ ಬೆಂಬಲಾರ್ಥವಾಗಿ ನಿಂದಿರ್ತೀವಿ. ಅವ್ರ ಜೀವನ ಪರ್ಯಂತ ಈ ಪರಿಸರ ಕಾಳಜಿ ಅವರ ಎದೆಯೊಳಗೇನೆ ಪರಿಸರ ಕಾಳಜಿಯನ್ನು ತುಂಬ್ಕೊಂಡಾರು. ಅವ್ರ ಜೀವಿತಾವಧಿ ಉದ್ದಕ್ಕೂ ಇನ್ನಷ್ಟು ಲಕ್ಷಾಂತರ ಗಿಡ ನೆಡುವಷ್ಟು ಆಯುಷ್ಯ ಭಗವಂತ ಅವ್ರಿಗೆ ಕೊಡಲಿ. ಅವ್ರ ದೀರ್ಘಾಯುಷ್ಯ ಆಗಿರಲಿ, 100 ವರ್ಷ ಬದುಕಲಿ. 100 ವರ್ಷಕ್ಕೂ ಉದ್ದಕ್ಕೂ ಸಹಿತ ವರ್ಷ 2,000 ಗಿಡ ಹಚ್ಚುವಂಥ ಶಕ್ತಿ ಇನ್ನೂ ಅವ್ರಿಗೆ ಕೊಡಲಿ. ಈಗ ಬರೀ 200 ಹಚ್ತಾರೆ, 2,000 ಶಕ್ತಿ ಕೊಡಲಿ. ಆದ್ದರಿಂದ ಎಲ್ಲ ಗೆಳೆಯರ ಬಳಗದ ಪರವಾಗಿ ಆತ್ಮೀಯ ಗೆಳೆಯ ಮಂಜುನಾಥ್ ಕಣಬೂರ್ ಅವರಿಗೆ ಜನ್ಮದಿನ ಶುಭಾಶಯಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಇಂದು ನನ್ನ ಜನ್ಮದಿನದ ಪ್ರಯುಕ್ತ ಗಿಡ ಸಸಿಗಳನ್ನು ನೆಡುವುದು ಹಾಗೂ ಸಸಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತೈತಿ. ಆದ ಕಾರಣ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನನ್ನ ಆತ್ಮೀಯ ಸ್ನೇಹಿತರೆಲ್ಲರೂ ಕೈ ಜೋಡಿಸ್ತಾರೆ. ಇದು ನನ್ನ ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಪ್ರತಿಯೊಬ್ಬರು ನನ್ನ ಸ್ನೇಹಿತರೆಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ಈ ಕಾರ್ಯಕ್ರಮ ನಡ್ಸೋಕೆ ಅನುಕೂಲ ಆಗೈತಿ. ಎಲ್ಲ ಪ್ರತಿ ವರ್ಷ ಹಿಂಗೆ ನನಗೆ ಸಹಕಾರ ಕೊಡ್ರಿ ಅಂತೇಳಿ ನಿಮಗೆಲ್ಲರಿಗೂ ನನಗೆ ಶುಭಾಶಯ ಕೋರಿದ್ದು ತಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೀನಿ.